ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಆಧಾರ್ ಕಾರ್ಡನ್ನು ಮೊಬೈಲ್ ನಂಬರ್ನೊಂದಿಗೆ ಹೇಗೆ ಲಿಂಕ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಇಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಆಧಾರ್ ಸಂಬಂಧಪಟ್ಟಂತಹ ಮಾಹಿತಿಯನ್ನೇ ತಿಳಿಸ್ಕೊಡೋಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಕೇಂದ್ರ ಸರ್ಕಾರ ತನ್ನ ಎಲ್ಲ ಸೇವೆಗಳನ್ನು ಪಡೆಯೋದಕ್ಕೆ ಆಧಾರ್ ಕಾರ್ಡನ್ನು ಕಡ್ಡಾಯ ಮಾಡಿದೆ. ನೀವು ಪ್ಯಾನ್ ಕಾರ್ಡ್ನೊಂದಿಗೂ ಆಧಾರ್ನ ಲಿಂಕ್ ಮಾಡಬೇಕಾಗಿದೆ, ಬ್ಯಾಂಕ್ ಅಕೌಂಟ್ನೊಂದಿಗೂ ಸಹ ನೀವು ಆಧಾರ್ನ ಲಿಂಕ್ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಜಾಗಗಳಿಗೂ ನಿಮ್ಮ ಆಧಾರ್ ಕಾರ್ಡನ್ನು ಕೊಂಡೊಯ್ಯಲು ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನಿಮ್ಮ ಸ್ಮಾರ್ಟ್ಫೋನ್ನಲ್ಲೇ ಹೇಗೆ ನೀವು ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಬ್ರೌಸರನ್ನು ಓಪನ್ ಮಾಡಿದ ನಂತರದಲ್ಲಿ e-Aadhaar ಅಂತ ಟೈಪ್ ಮಾಡಿ. e-Aadhaar ಟೈಪ್ ಮಾಡಿದ ನಂತರದಲ್ಲಿ ನೀವು ಇಲ್ಲಿ ನೋಡ್ಬೋದು, ಡೌನ್ಲೋಡ್ e-Aadhaar ಎಂಬ ಒಂದು ಲಿಂಕ್ ನಿಮಗೆ ಸಿಗುತ್ತೆ. ಆ ಲಿಂಕನ್ನು ಓಪನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, e-Aadhaar ವೆಬ್ಸೈಟ್ ಓಪನ್ ಆಗಿದೆ. ಸ್ನೇಹಿತರೆ, ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಬೇಕಾಗಿದೆ. ನೀವು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ ನಂತರದಲ್ಲಿ ಕೆಳಗಡೆ ನೀವು ನೋಡಬಹುದು ಫುಲ್ ನೇಮ್ ಅಂತಿದೆ. ಇಲ್ಲಿ ನಿಮ್ಮ ಪೂರ್ಣ ಹೆಸರನ್ನ ನೀವು ನಮೂದಿಸಬೇಕಾಗಿದೆ. ಅದಾದ ನಂತರದಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡನ್ನು ನೀವು ಹಾಕಬೇಕು. ಈ ಮೂರನ್ನು ಫಿಲ್ ಮಾಡಿದ ನಂತರದಲ್ಲಿ ನೀವು ಇಲ್ಲಿ ನೋಡ್ಬೋದು, ಒಂದು ಟೆಕ್ಸ್ಟನ್ನು ಕೊಟ್ಟಿದ್ದಾರೆ. ಆ ಟೆಕ್ಸ್ಟ್ ಏನು ತೋರಿಸ್ತದೆ ಎಂಬುದನ್ನು ಸಹ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಎಂಟ್ರಿ ಮಾಡಿದ ನಂತರದಲ್ಲಿ ನೀವು ಇಲ್ಲಿ ನೋಡ್ಬೋದು, ಒನ್ ಟೈಮ್ ಪಾಸ್ವರ್ಡ್ ಅಂತ ಒಂದು ಆಯ್ಕೆ ಇದೆ. ನೀವು ಇದೆಲ್ಲ ಎಂಟ್ರಿ ಮಾಡಿದ ತಕ್ಷಣ ಈ ಒನ್ ಟೈಮ್ ಪಾಸ್ವರ್ಡ್ ಆಯ್ಕೆ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಇಲ್ಲಿ ಕೆಳಗಡೆ ಒಂದು ಟೂಲ್ ಬಾರ್ನ ಕಾಣ್ಬೋದು. ಅಲ್ಲಿ ಎಂಟರ್ OTP ಅಂತ ಇದೆ. ಅಲ್ಲಿ ನೀವು ಆ OTPಯನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ವ್ಯಾಲಿಡೇಟ್ ಅಂಡ್ ಡೌನ್ಲೋಡ್ ಎಂಬ ಒಂದು ಬಟನ್ನ ನೀವು ಕಾಣ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ e-Aadhaar ನಿಮ್ಮ ಸ್ಮಾರ್ಟ್ಫೋನಲ್ಲಿ ಡೌನ್ಲೋಡ್ ಆಗುತ್ತೆ. ನೀವು e-Aadhaarನ ಇಟ್ಕೊಂಡು ನೀವು ಯಾವುದೇ ಸರ್ಕಾರಿ ಸೇವೆಗಳನ್ನ ಸಹ ನೀವು ಪಡಿಬಹುದಾಗಿದೆ. ಇಂದಿನ ವಿಡಿಯೋದಲ್ಲಿ e-Aadhaar ಕಾರ್ಡನ್ನು ಹೇಗೆ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಎಂಬುದನ್ನು ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂದ್ರೆ ನಮಗೆ ತಿಳಿಸೋಕ್ಕೋಸ್ಕರ ಕಾಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರು ಸಹ ಈ ಬಗ್ಗೆ ತಿಳ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ. ತಂತ್ರಜ್ಞಾನದ ಹೆಚ್ಚಿನ ಮಾಹಿತಿಗಾಗಿ GizBot.comಗೆ ಭೇಟಿ ಕೊಡಿ. ನಮ್ಮ ಮುಂದಿನ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ವಂದನೆಗಳೊಂದಿಗೆ ನಾನು ನಿಮ್ಮವ ಶ್ರೀನಿಧಿ.